ವಾಟ್ಸಪ್ಪಲ್ಲಿ ನೋಟಿಫಿಕೇಷನ್ ಬರೋಗು ವೈಬ್ರೇಟ್ ಆಗುತ್ತಲ್ವ, ವೈಬ್ರೇಟ್ ಆಗಬಾರ್ದು ಅಂತಂದರೆ ಯಾವ ರೀತಿಯಾಗಿ ವೈಬ್ರೇಟ್ ಆಗೋದನ್ನು ಆಫ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದ್ದಿಲ್ವ, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ 3 ಡಾಟ್ ಇದೆ, 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಆದಮೇಲೆ ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ, ಲಾಸ್ಟ್ ಆಪ್ಷನ್. ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ನಂತರ ನೀವು ನೋಟಿಫಿಕೇಷನ್ ಅಂತ ಇದೆಯಲ್ವ, ಚಾರ್ಟ್ಸ್ ಕೆಳಗಡೆ ನೋಟಿಫಿಕೇಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿ, ಮಿಡ್ಲಲ್ಲಿ ವೈಬ್ರೇಟ್ ಅಂತ ಇದೆ, ವೈಬ್ರೇಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ವೈಬ್ರೇಟ್ ಕೆಳಗಡೆ ಆಫ್ ಆಗಿ ಡೆಫಾಲ್ಟ್ ಶಾರ್ಟ್ಸು ಲಾಂಗ್ ಅಂತ ಇದೆ. ಇಲ್ಲಿ ಕೆಳಗಡೆ ಇರುವಂಥ 3 ಆಪ್ಷನನ್ನು ನೀವು ಯಾವುದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಾರ್ದು. ಅದು ಯಾವುದೇ ಆಯ್ಕೆಯನ್ನು ಮಾಡಿಕೊಂಡ್ರೆ ನಿಮ್ಮದು ವೈಬ್ರೇಟ್ ಆಗುತ್ತೆ. ಮೇಲ್ಗಡೆ ಫಸ್ಟ್ ಆಪ್ಷನ್ ಆಫ್ ಅಂತ ಇದೆ ಅಲ್ವಾ, ಆಫ್ ಮೇಲ್ಗಡೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ, ಈಗ ಆಫ್ ಮೇಲ್ಗಡೆ ಕ್ಲಿಕ್ ಮಾಡಿ, ನಂತರ ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿ. ಇದಿಷ್ಟನ್ನು ಮಾಡಿದರೆ ನಿಮ್ಮ ಫೋನಲ್ಲಿ ವಾಟ್ಸಪ್ಪಿಂದ ನೋಟಿಫಿಕೇಷನ್ ಬರುತ್ತಲ್ವ, ಆವಾಗ ನಿಮಗೆ ವೈಬ್ರೇಟ್ ಆಗೋಲ್ಲ ಫ್ರೆಂಡ್ಸ್. ಇದನ್ನು ಮಾಡಿ ಇಟ್ಕೊಳ್ಳಿ. ನಿಮಗೆ ವೈಬ್ರೇಟ್ ಬೇಡ ಅಂತಂದರೆ, ವೈಬ್ರೇಟ್ ಆಗಬೇಕು ಅಂತಂದರೆ ಅದನ್ನು ನಿಮಗೆ ತೋರಿಸ್ತೇನೆ ನೋಡಿ. ವೈಬ್ರೇಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಈಗ ಡೆಫಾಲ್ಟ್ ಅಂತಂದರೆ ನಾರ್ಮಲಾಗಿ ವೈಬ್ರೇಟ್ ಆಗುತ್ತೆ. ಶಾರ್ಟ್ಸ್ ಅಂತಂದರೆ ಒಂದು ಸಲ ವೈಬ್ರೇಟ್ ಆಗುತ್ತೆ, ಒಂದು ಸಲ ಅಥವಾ 2 ಸಲ ವೈಬ್ರೇಟ್ ಆಗುತ್ತೆ. ಲಾಂಗ್ ಅಂತಂದರೆ ನೋಟಿಫಿಕೇಷನ್ ಬರೋವರೆಗೂ, ಅಥವಾ ನೀವು ವಾಯ್ಸ್ ಕಾಲ್ ಅಥವಾ ವೀಡಿಯೋ ಕಾಲನ್ನು ಮಾಡ್ತಾ ಇರ್ತೀರಲ್ವ, ಆವಾಗ ವೀಡಿಯೋ ಕಾಲ್ ಬರ್ತಾ ಇರುತ್ತೆ, ವೈಬ್ರೇಟ್ ಕೂಡ ಆಗ್ತಾ ಇರುತ್ತೆ. ಆದ್ದರಿಂದ ಶಾರ್ಟನ್ನು ಇಟ್ಕೊಂಡ್ರೆ ಒಂದು ಸಲ ವೈಬ್ರೇಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವೈಬ್ರೇಟನ್ನು ಆಫ್ ಮಾಡ್ಕೊಳ್ಬೋದು. ಆಫ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಆಫ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ ಮೇಲ್ಗಡೆ ಆಫ್ ಮೇಲ್ಗಡೆ ಕ್ಲಿಕ್ ಮಾಡಿ, ಓಕೆ ಮೇಲ್ಗಡೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ವೈಬ್ರೇಟನ್ನು ಆಫ್ ಮಾಡ್ಕೊಳ್ಬೋದು, ಬೇಕು ಅಂತಂದರೆ ಇಟ್ಕೊಳ್ಬೋದು ಫ್ರೆಂಡ್ಸ್. ಈಗ ನಿಮಗೆ ಅರ್ಥ ಆಯ್ತಲ್ವಾ, ವೈಬ್ರೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಬಾಯ್ ಬಾಯ್.